ಹೇ ಗೈಸ್, ಎಲ್ಲರಿಗೆ ನಮಸ್ಕಾರ. ಇಂದು 26 ಏಪ್ರಿಲ್ 2026ರಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಈ ಒಂದು ಹುದ್ದೆಗಳ ನಾನ್ ಎಚ್ ಕೆ ವೃಂದದ ಈ ಒಂದು ಹುದ್ದೆಗಳಿಗೆ ಒಂದು ಪೂರ್ವಾಹ್ನದಲ್ಲಿ ಪತ್ರಿಕೆ 2 ಕಂಡಕ್ಟ್ ಮಾಡಲಾಯಿತು. ಸೊ ಪತ್ರಿಕೆ 2ರಲ್ಲಿ ಕಂಪ್ಯೂಟರ್ ನಾಲೆಜ್ ಅಥವಾ ಈ ಒಂದು ಗಣಕಯಂತ್ರದ ಮೇಲಿನ ಕೇಳಿದಂಥ ಪ್ರಶ್ನೆಗಳ ಒಂದು ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡುವ. ಸೊ ಇಲ್ಲಿ ಮೊದಲ ಕ್ವಶನ್ ನೀವು ನೋಡ್ಬೋದು, ಮ್ಯಾಚ್ ದ ಫಾಲೋವಿಂಗ್ ಅಂತ ಇದೆ. ಒಂದು ಕಡೆ ಸಾಫ್ಟ್ವೇರ್ ಕೊಟ್ಟಿದ್ದಾರೆ, ಒಂದು ಕಡೆ ಟೈಪ್ ಕೊಟ್ಟಿದ್ದಾರೆ. ಇಲ್ಲಿ ಸಾಫ್ಟ್ವೇರ್ದಲ್ಲಿ ಲಿನಕ್ಸ್ ಅಂದರೆ ಏನು? ಇದೊಂದು ಓಪನ್ ಸೋರ್ಸ್ ಆಪ್ರೇಟಿಂಗ್ ಸಿಸ್ಟಮ್, ಇದು OS. ಓಕೆ, ಸೊ ಇದು 2 ಆಗ್ತದೆ. ನೆಕ್ಸ್ಟ್ MS Excel, ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗ್ತದೆ. ಓಕೆ, ಡಿವೈಸ್ ಡ್ರೈವರ್ ಸಿಸ್ಟಮ್ ಸಾಫ್ಟ್ವೇರ್ ಆಗ್ತದೆ. ನೆಕ್ಸ್ಟು ಆ್ಯಂಟಿವೈರಸ್ ಇದು ಯುಟಿಲಿಟಿ ಸಾಫ್ಟ್ವೇರ್ ಆಗ್ತದೆ. ಓಕೆ, 2134. ಸೊ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಮತ್ತೆ ಮ್ಯಾಚ್ ದ ಫಾಲೋಯಿಂಗ್. ಒಂದು ಕಡೆ ಆಪರೇಷನು, ಒಂದು ಕಡೆ ಆ್ಯಕ್ಷನು. ಓಕೆ, ಒಂದನೇದ್ದು ಆಪ್ಷನ್ ಕ್ವೇರಿ ಅಂದರೆ ಏನು? ರಿಟ್ರೈವ್ ದ ಡೇಟಾ ಫ್ರಮ್ ಡೇಟಾಬೇಸಿಂದ ಡೇಟಾವನ್ನು ಅಂದರೆ ಮಾಹಿತಿಯನ್ನು ತೆಗೆದುಕೊಳ್ಳೋದು, ರಿಟ್ರೈವ್ ಮಾಡೋದು. ಓಕೆ, ಆಮೇಲೆ ರಿಪೋರ್ಟ್ ಅಂದರೆ ಏನಪ್ಪ? ಮಾಹಿತಿ. ಈ ಪ್ರಿಂಟೆಡ್ ಫಾರ್ಮ್ ಆಫ್ ಡೇಟಾ. 3-4. ಓಕೆ, ನೆಕ್ಸ್ಟ್ ಫಾರ್ಮ್ ಅಂದರೆ ಏನು? ಅರ್ಜಿ. ಕಲೆಕ್ಟ್ ದ ಇನ್ಫಾರ್ಮೇಷನ್ ಫ್ರಮ್ ದ ಯೂಸರ್. ಆಮೇಲೆ ಟೇಬಲ್, ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ. 3412 ಆಪ್ಷನ್ ನಂಬರ್ 3. ನೆಕ್ಸ್ಟು ಕನ್ನಡದಲ್ಲಿ ಕೂಡ ನೋಡ್ಬೋದು. ನೆಕ್ಸ್ಟ್ ಐಡೆಂಟಿಫೈ ಆಲ್ ದ ಆಪ್ಷನ್ಸ್ ಆನ್ ದ ಫೈಂಡ್ ಆ್ಯಂಡ್ ರಿಪ್ಲೇಸ್ ಡೈಲಾಗ್ ಬಾಕ್ಸ್ ಇನ್ MS Word. ನೋಡಿ, ಈಗ ಫೈಂಡ್ ಆ್ಯಂಡ್ ರಿಪ್ಲೇಸ್ ಅಂತ ಒಂದು ಆಪ್ಷನ್ ಇರುತ್ತೆ MS Wordಲ್ಲಿ. ಓಕೆ, ಆ ಒಂದು ಆಪ್ಷನ್ ಮೂಲಕ ನಾವು ಯಾವುದೇ ಒಂದು ಶಬ್ದವನ್ನು, ಯಾವುದೇ ಒಂದು ನಂಬರನ್ನು, ಯಾವುದೇ ಒಂದು ಕ್ಯಾರೆಕ್ಟರನ್ನು ನಾವು ಏನಪ್ಪ ಇಲ್ಲಿ ಫೈಂಡ್ ಮಾಡ್ಬೋದು ಮತ್ತು ರಿಪ್ಲೇಸ್ ಕೂಡ ಮಾಡ್ಬೋದಾಗಿದೆ. ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ABCDEF ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಆಪ್ಷನ್ಸ್ ಅದಾವಿಲ್ಲ ಅಂತ ನಮಗೆ ಇಲ್ಲಿ ನಾವು ಕಂಡುಹಿಡಬೇಕು. ಸೊ ಇಲ್ಲಿ ಈ ಒಂದು ಆಪ್ಷನ್ಸಲ್ಲೇ ಏನೇನಿರುತ್ತೆ? ಫೈಂಡ್ ನೆಕ್ಸ್ಟ್, ರಿಪ್ಲೇಸ್ ಆಲು, ಡಿಲೇಟು, ಆಮೇಲೆ ರಿಪ್ಲೇಸ್ ಒನ್ ಇನ್ಸ್ಟೆನ್ಸ್ ಆ್ಯಂಡ್ ಆ್ಯಸ್ ಸ್ಪೆಸಿಫಿಕಲಿ ಫ್ರೇಸ್ಡ್ ಆರ್ ನಾಟ್ ಸ್ಟ್ಯಾಂಡರ್ಡ್ ಪ್ರೈಮರಿ ಡೈಲಾಗ್ ಬಾಕ್ಸ್. ಸೊ ಇಲ್ಲಿ ನಾರ್ಮಲಾಗಿ ABC ಮತ್ತು F ಇರ್ತವೆ ನೋಡಿ. ಫೈಂಡ್ ಇರುತ್ತೆ, ಆಮೇಲೆ ಫೈಂಡ್ ನೆಕ್ಸ್ಟ್ ಇರುತ್ತೆ, ರಿಪ್ಲೇಸ್ ಇರುತ್ತೆ, ಆಮೇಲೆ ರಿಪ್ಲೇಸ್ ಆಲ್ ಇರುತ್ತೆ. ಇವು ಡಿಲೇಟು, ರಿಪ್ಲೇಸ್ ಒನ್ ಇನ್ಸ್ಟೆನ್ಸ್ ಇವು ಇರೋದಿಲ್ಲ. ಸೊ ABCF ಆಪ್ಷನ್ 1 ಈಸ್ ದ ಕರೆಕ್ಟ್. ನೆಕ್ಸ್ಟ್ ಚೂಸ್ ಆಲ್ ದ ಕರೆಕ್ಟ್ ಆಪ್ಷನ್ಸ್ ಅಬೌಟ್ ಆ್ಯನ್ IP ಅಡ್ರೆಸ್ ಬದ್ದಲ್ಲ ನಾವು ಕರೆಕ್ಟ್ ಆದಂಥ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಅಂತೀವಿ ಅದಕ್ಕೆ IP ಅಂದರೆ. ಓಕೆ, ಸೊ ಇಲ್ಲಿ ಕೊಟ್ಟಂಥ ಆಪ್ಷನಲ್ಲೇ ABC ಎಲ್ಲವೂ ಕರೆಕ್ಟ್ ಅದಾವೆ. ABC ಅಷ್ಟೆ. IP ಅಡ್ರೆಸ್ ಈಸ್ ಆ್ಯನ್ ಆಲ್ವೇಸ್ ಯೂನಿಕ್ ಅಂದರೆ ಪ್ರತಿಯೊಂದು ಸಿಸ್ಟಮ್ದು ಒಂದು IP ಅಡ್ರೆಸ್ಸ ಒಂದು ಯೂನಿಕ್ ಇರುತ್ತೆ, ಸೇಮ್ ಟು ಸೇಮ್ ಯಾವತ್ತೂ ಇರೋದಿಲ್ಲ. ಆಮೇಲೆ ಆ್ಯನ್ IP ಅಡ್ರೆಸ್ ಹ್ಯಾವ್ 2 ಪಾರ್ಟ್ಸ್, ಒಂದು ಹೋಸ್ಟ್ ಇರುತ್ತೆ, ಒಂದು ನೆಟ್ವರ್ಕ್ ಇರುತ್ತೆ. ಆಮೇಲೆ ಏನದ 198.62.10.1. ಓಕೆ, ಇದು ಒಂದು IP ಅಡ್ರೆಸ್ ಫಾರ್ಮೆಟ್. ನೆಕ್ಸ್ಟ್ a computer fails to turn on completely after power cut with no lights or fan activity, which component would have failed? ಈಗ ಒಂದು ಕಂಪ್ಯೂಟರ್ ಫೇಲ್ ಆಗ್ತದೆ ಯಾವಾಗ ಅಂದರೆ, ಫೇಲ್ ಅಂದರೆ ಏನು? ಅದು ಸ್ಟಾರ್ಟ್ ಆಗೋದಿಲ್ಲ ಯಾವಾಗ? ಆಫ್ಟರ್ ನೀವು ಪವರ್ ಕಟ್ ಅಂದರೆ ನೀವು ಒಂದು ಎನರ್ಜಿಯನ್ನು, ಆ ಒಂದು ಕರೆಂಟನ್ನು ಸಪ್ಲೈ ಮಾಡೋದು ಕಟ್ ಮಾಡಿದ್ರಿ ಅಂದರೆ ಅವಾಗ ಅದು ಟರ್ನ್ ಆನ್ ಆಗಲಿಕ್ಕೆ ಫೇಲ್ ಆಗ್ತದೆ ವಿತ್ ನೋ ಲೈಟ್ಸ್ ಆರ್ ಫ್ಯಾನ್ ಆ್ಯಕ್ಟಿವಿಟಿ. ಸೊ ಅವಾಗ ಏನಾಗಿರ್ತದೆ? ಏನಿಲ್ಲ, ಸ್ವಿಚ್ ಮೋಡ್ ಪವರ್ ಸಪ್ಲೈ
ಇದು ಫೇಲ್ ಆಗಿರ್ತದೆ. SMPS. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್ ಸಿನಾರಿಯೋ ಆ್ಯಂಡ್ ನೆಟ್ವರ್ಕ್ ಟೆಕ್ನಾಲಜಿ. ಸೊ 3 ಡಿಫ್ರೆಂಟ್ ಬಿಲ್ಡಿಂಗ್ಸ್ ಇರ್ತವೆ ಇನ್ ದ ಸೇಮ್ ಸಿಟಿ, ವಾಂಟ್ ಟು ಕನೆಕ್ಟ್ ಅ ಸೆಂಟ್ರಲ್ ಸರ್ವರ್. ಅವಾಗ ಏನು ಮಾಡಬೇಕು? ಈಗ ನಿಮಗೆಲ್ಲರಿಗೂ ಗೊತ್ತು, ಮ್ಯಾನ್ ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ಸೊ ಈಗ 3 ಡಿಫ್ರೆಂಟ್ ಬಿಲ್ಡಿಂಗ್, ಒಂದು ಸಿಟಿಯಲ್ಲೇ 3 ಡಿಫ್ರೆಂಟ್ ಬಿಲ್ಡಿಂಗ್ ಇರ್ತವೆ. ಅವು 3 ಬಿಲ್ಡಿಂಗ್ಗೆ ಸೇಮ್ ಸಿಟಿಯಲ್ಲಿ, ಈಗ ಫಾರ್ ಎಕ್ಸಾಂಪಲ ಬೆಂಗಳೂರಲ್ಲಿ 3 ಬಿಲ್ಡಿಂಗ್ ಅದಾವೆ. ಓಕೆ, ಸೊ ಅದಕ್ಕೆ ಸೆಂಟ್ರಲ್ ಸರ್ವರ್ ಕನೆಕ್ಟ್ ಮಾಡಬೇಕು. ಆವಾಗ ಯಾವ ಒಂದು ನೆಟ್ವರ್ಕ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರೆ? ಅದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ನೆಕ್ಸ್ಟ್, ಸೆಟಪ್ ಎ ವೈಫೈ ನೆಟ್ವರ್ಕ್ ಫಾರ್ ಸ್ಮಾಲ್ ಕಾಫಿ ಶಾಪ್ ಸೊ ಕಸ್ಟಮರ್ಸ್ ಕ್ಯಾನ್ ಆಕ್ಸೆಸ್ ದ ಇಂಟರ್ನೆಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಫಿ ಶಾಪ್ ಇರುತ್ತೆ, ಕೆಫೆ ಇರುತ್ತೆ, ಯಾವುದೇ ಒಂದು ಸೈಬರ್ ಕೆಫೆ ಇರುತ್ತೆ. ಸೊ ಅಲ್ಲಿ ಕಸ್ಟಮರ್ಸು ಈಸಿಲಿ ಇಂಟರ್ನೆಟನ್ನು ಕನೆಕ್ಟ್ ಮಾಡ್ಕೋಬೇಕು. ಅವಾಗ ಏನು ಮಾಡ್ತಾರೆ? ಲ್ಯಾನನ್ನು ಯೂಸ್ ಮಾಡ್ತೀವಿ ನಾವು, ಲೋಕಲ್ ಏರಿಯಾ ನೆಟ್ವರ್ಕ್. ಓಕೆ, 3. ನೆಕ್ಸ್ಟ್, ಆ್ಯನ್ MNC ದ್ಯಾಟ್ ಕನೆಕ್ಟ್ಸ್ ದ ಬೆಂಗಳೂರು, ನ್ಯೂಯಾರ್ಕ್ ಆ್ಯಂಡ್ ಲಂಡನ್ ಆಫೀಸಸ್. ಈಗ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಇರುತ್ತೆ, ಫಾರ್ ಎಕ್ಸಾಂಪಲ್ ಒಂದು TCS ಅಂತ ತೊಗೊಳ್ಳಿ. ಸೊ ಅದು ಬೆಂಗಳೂರಲ್ಲಿದೆ, ನ್ಯೂಯಾರ್ಕಲ್ಲಿದೆ, ಆಮೇಲೆ ಲಂಡನ್ ಆಫೀಸಸ್ಸಲ್ಲಿದೆ. ಸೊ ಈ ಎಲ್ಲ ಆಫೀಸಿಗೆ ಕನೆಕ್ಟ್ ಮಾಡುವಂಥ ನೆಟ್ವರ್ಕ್ ಯಾವುದು? ಅದು ವೈಡ್ ಏರಿಯಾ ನೆಟ್ವರ್ಕ್. ಸೊ 1 ಆಗುತ್ತೆ. ಸೊ 2, 3, 1. ಆಪ್ಷನ್ 1 ಇಸ್ ದ ಕರೆಕ್ಟ್. ಯಾವತ್ತೂ ವೈಡ್ ಏರಿಯಾ ನೆಟ್ವರ್ಕ್ ದೊಡ್ಡದು. ವಿಚ್ ಟೈಪ್ ಆಫ್ ವೈರಸ್ ಈಸ್ ಡಿಸೈನ್ ಟು ಇನ್ಫೆಕ್ಟ್ ಬೋತ್ ಎಕ್ಸಿಕ್ಯೂಟೇಬಲ್ ಫೈಲ್ಸ್ ಆ್ಯಂಡ್ ಸಿಸ್ಟಮ್ ಬೂಟ್ ಸೆಕ್ಟರ್, ಮೇಕಿಂಗ್ ರಿಮೂವಲ್ ಎಕ್ಸೆಪ್ಷನಲಿ difficult. So multipartite virus. Next, arrange the software development life cycle pages in correct order. ನೋಡಿ, ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. CBADFE ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಆ್ಯಡ್ ಬೈನರಿ ನಂಬರ್ಸ್. ನೋಡಿ, ಈ ನಂಬರ್ಸ್ಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಬೈನರಿ ನಂಬರ್ ಆ್ಯಡ್ ಮಾಡಿ ಅಂದಿದ್ದಾರೆ. ನಾವು ಆ್ಯಡ್ ಮಾಡಬೇಕಾಗತ್ತೆ ಬೈನರಿ. ಸೊ ಇಲ್ಲಿ ಬೈನರಿ ನಂಬರ್ ನಿಮ್ಗೆ ಗೊತ್ತು. ಈಗ ಫಾರ್ ಎಕ್ಸಾಂಪಲು ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ಆಪ್ಷನ್ 3 ಬರುತ್ತೆ, 110. 110 ಅಂದರೆ ಹೆಂಗೆ? ಈಗ 1001 ಇದೆ, ಇದಕ್ಕೆ ನಾವೇನಂತೀವಿ? 1 2 4 8 ಅಂದರೆ ಅದ್ರ ವ್ಯಾಲ್ಯೂನ ನೋಡ್ತೀವಿ. 1 × 1 ಇದು 1 ಆಗ್ತದೆ, 1 × 8 ಇದು 8 ಆಗ್ತದೆ. ಅಂದರೆ ಇದು 8 + 1 ಅಂದರೆ 9. ಇದ್ರ ವ್ಯಾಲ್ಯೂ 9 ಆಗ್ತದೆ, ಇದ್ರ ವ್ಯಾಲ್ಯೂ 19 ಆಗ್ತದೆ. 19 ವ್ಯಾಲ್ಯೂ 19 + 9 ಆ್ಯಡ್ ಮಾಡಿದ್ರೆ 28 ಆಗ್ತದೆ. ಓಕೆ, ಸೊ ಆ 28ದು ಇದಾಗಬೇಕು. ಆಪ್ಷನ್ 3 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ದ ಇನ್ಫಾರ್ಮೇಷನ್ ಸ್ಟೋರ್ಡ್ ಇನ್ ದ ಡೇಟಾಬೇಸ್ ಕ್ಯಾಟಲಾಗ್ ಈಸ್ ಕಾಲ್ಡ್, that is metadata, and it describes the structure of the primary database. Next, arrange the following steps correctly in the data communication process. ಮೊದಲಿಗೆ ಎನ್ಕೋಡಿಂಗ್, ಆಮೇಲೆ ಟ್ರಾನ್ಸ್ಮಿಷನ್, ಆಮೇಲೆ ರಿಸೆಪ್ಷನ್, ಆಮೇಲೆ ಡಿಕೋಡಿಂಗ್. ACDB ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಕ್ಲೌಡ್ ಬೇಸ್ಡ್ ಕೊಲಾಬ್ರೇಷನ್ ಟೂಲ್ಸ್? ABD ಕರೆಕ್ಟ್ ಆಗ್ತವೆ. ಕ್ಲೌಡ್ ಬೇಸ್ಡ್ ಕೊಲಾಬ್ರೇಷನ್ ಟೂಲ್ಸ್
ಅಂದರೆ ಇದರಲ್ಲಿ ಗೂಗಲ್ ಡಾಕ್ಯುಮೆಂಟ್ಸ್ ಆಗ್ತವೆ, ಆಮೇಲೆ ಮೈಕ್ರೋಸಾಫ್ಟ್ ಟೀಮ್ಸ್ ಆಗ್ತವೆ, ಅದೇ ರೀತಿ ಜೂಮ್. ಅಂದರೆ ಈ ಗೂಗಲ್ ಡಾಕ್ಯುಮೆಂಟ್ಸ್ ಆಗಲಿ, ಟೀಮ್ಸು, ಜೂಮ್, ಇದ್ರ ಮೂಲಕ ನಾವೇನು ಮಾಡ್ತೀವಿ, ಒಂದು ಮೀಟಿಂಗ್ ಆಗಲಿ ಒಂದು ಇಂಟರ್ ಕನೆಕ್ಟ್ ಆಗ್ತವೆ. ABD. The role of middleware in office automation is option 2. Next 84th, view modem and characteristics. 2143. Next 85th. 85th option 3 ಆಗ್ತದೆ. Arrange the steps to create a chart in Excel. BCDA. ಮೊದಲು select the data range, insert the tab selection, click the insert chart, ಆಮೇಲೆ choose the chart type. Next, just-in-time compilation. Just-in-time compilation process is involved in translating an intermediate code into machine language at the exact moment of execution to improve the performance. 88th, 2143. 2143. ಕಂಪೈಲರ್ ಏನು ಮಾಡ್ತದೆ, ಟ್ರಾನ್ಸ್ಲೇಟ್ಸ್ ದ ಹೋಲ್ ಪ್ರೋಗ್ರಾಮ್ ಎಟ್ ಒನ್ಸ್. ಆಮೇಲೆ ಇಂಟರ್ಪ್ರೇಟರ್ ಎಕ್ಸಿಕ್ಯೂಟ್ಸ್ ದ ಇನ್ಸ್ಟ್ರಕ್ಷನ್ಸ್ ಡೈರೆಕ್ಟ್ಲಿ. ಅಸೆಂಬ್ಲರ್ ಇದು ಅಸೆಂಬ್ಲಿ ಲ್ಯಾಂಗ್ವೇಜ್ದಿಂದ ಮಷಿನ್ ಕೋಡಿಗೆ ಕನ್ವರ್ಟ್ ಮಾಡ್ತದೆ. ಆಪ್ರೇಟಿಂಗ್ ಸಿಸ್ಟಮ್ ಇಟ್ ಮ್ಯಾನೇಜಸ್ ದ ಹಾರ್ಡ್ವೇರ್ ರಿಸೋರ್ಸಸ್. ಹೌ ಡು ಯು ಕಾನ್ಫಿಗರ್ a presentation to loop continuously until the escape key is pressed? Setup show and loop continuously. Pick the odd one out from the list with respect to antivirus software. Total AV, Norton 360, Gordio, Opera. ನೋಡಿ, ಆ್ಯಂಟಿವೈರಸ್ ಸಾಫ್ಟ್ವೇರ್ಸ್ ಇವೆಲ್ಲ ಆಗ್ತಾವೆ. ಟೋಟಲ್ AV, Norton 360, Gordio, Opera ಇದು ವೆಬ್ ಬ್ರೌಸರ್ ಅದ. ಇಟ್ಸ್ ನಾಟ್ ಅ ಆ್ಯಂಟಿವೈರಸ್ ಸಾಫ್ಟ್ವೇರ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ 2134 ಆಗ್ತದೆ. ವಾಟ್ ಡು DES and DSA stand for in context of cryptography? DES ಅಂದ್ರೇನು, ಡೇಟಾ ಎನ್ಸ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್. ಆಮೇಲೆ DSA ಅಂದರೆ ಡಿಜಿಟಲ್ ಸಿಗ್ನೇಚರ್ ಅಲ್ಗೋರಿದಮ್. ನೆಕ್ಸ್ಟ್, ಐಡೆಂಟಿಫೈ ದ ಪ್ರಾಪರ್ ಸ್ಟೆಪ್ಸ್ ಟು ಪ್ರೊಟೆಕ್ಟ್ ಅ PowerPoint presentation with password to ensure safety of sensitive or important data. ಏನು ಮಾಡೋದು, ಫೈಲ್, ನೆಕ್ಸ್ಟ್ ಇನ್ಫಾರ್ಮೇಷನ್, ಪ್ರೊಟೆಕ್ಟ್ ಪ್ರೆಸೆಂಟೇಷನ್, ಎನ್ಕ್ರಿಪ್ಟ್ ವಿತ್ ಪಾಸ್ವರ್ಡ್. Which shortcut key is used to split a table in MS Word application? Control-Shift-Enter. Next, the default shortcut key to activate or toggle NUDI 6.0. Scroll lock or F12. Next, what are the .bus, .document, .stm, .png, .bmp examples of in computing? These are the file extensions.
ಓಕೆ, ಆಪ್ಷನ್ 4. 97th ಇಲ್ಲಿ ಕೂಡ ಆಪ್ಷನ್ 1 ಆಗುತ್ತೆ. 2 2 1 4 3. ನೆಕ್ಸ್ಟ್ 98th ವರ್ಡ್ ಪ್ರೊಸೆಸಿಂಗ್ ಆ್ಯಂಡ್ ಡೇಟಾಬೇಸ್. Which of the following components in Windows handles the communication between hardware and operating system? ಇಲ್ಲಿ ನೋಡಿ, which of the following components in Windows handles communication between hardware and operating system? Windows Explorer, kernel, command prompt, ಆ್ಯಕ್ಟಿವ್ ಡೈರೆಕ್ಟ್ರಿ. ಇಲ್ಲಿ ಯಾವುದಾಗ್ಬೋದು ನೋಡಿ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರನ್ನು ಆ್ಯಂಡ್ ಮ್ಯಾನೇಜ್ ಮಾಡೋದು ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ಸೊ ಇಲ್ಲಿ ಯಾವುದು ಮಾಡ್ಬೋದು? whether it is a Windows Explorer or kernel or command prompt or active directory, which is the correct? So ಇಲ್ಲಿ ಡಿವೈಸ್ ಡ್ರೈವರ್ ಇದೇನು ಮಾಡ್ತದೆ? Device driver is specifically identified as the system software that act as a bridge for communication between specific hardware and operating system. ಯಾವುದು? ಡಿವೈಸ್ ಡ್ರೈವರ್. ಬಟ್ ಇಲ್ಲಿ ಆಪ್ಷನ್ನಲ್ಲಿ ಇಲ್ಲ. ಸೊ ಐ ಹೋಪ್ ಇದಕ್ಕೆ ಡಿವೈಸ್ ಡ್ರೈವರ್ ಇಲ್ಲ ಅಂದರೆ ಡಿವೈಸ್ ಡ್ರೈವರ್ ಆಗ್ಬೋದು ಅಥವಾ ಕರ್ನಲ್ ಅಂತ ಆಗ್ಬೋದು. ಬಟ್ ಐ ವಿಲ್ ಸ್ಕಿಪ್ ದಿಸ್ ಕ್ವಶನ್. ಓಕೆ, ಐ ವಿಲ್ ಸ್ಕಿಪ್ ದಿಸ್ ಕ್ವಶನ್. ಡಿವೈಸ್ ಡ್ರೈವರ್ ಬೇಕು ಆನ್ಸರ್. ಅವರು ನೋಡಿ, ಇದರ ಬದಲು ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್, ನೇಮ್ ಆಫ್ ರಿಜಿಸ್ಟರ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ವಾಟ್ ಈಸ್ ದ ಫಂಕ್ಷನ್ ಆಫ್ the accumulator register? ಆಮೇಲೆ ಮೆಮ್ರಿ ಅಡ್ರೆಸ್, ಪ್ರೋಗ್ರಾಮ್ ಕೌಂಟರ್ ಯಾವುದು? The function of register accumulator. So ಇಲ್ಲಿ ಈ accumulator is a general purpose register that serves as the primary workspace for the central processing unit, and it is an arguably the most important register in the ALU or temporary storage for the arithmetic. ಇಲ್ಲಿ ಯಾವುದಾಗ್ಬೋದು? ಅಥವಾ ಡೇಟಾ ಟ್ರಾನ್ಸ್ಫರ್ ಹಬ್ ಅಂತಲೂ ಆಗ್ಬೋದು. ಸೊ 1 ಅಂತೂ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಎಸ್, ಇಲ್ಲಿ A2 ಆಗ್ತದೆ. A2 ಅಂದರೆ ಇಲ್ಲಿ A2 ಯಾವುದಿದೆ? ಓಕೆ, ಇದು. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ಸೊ ಇವಿಷ್ಟು ಈ ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಮೇಲಿನ ಕ್ವಶನ್ಗಳ ಒಂದು ಆನ್ಸರ್ ಆಗಿದ್ದು. ಈ ಒಂದು ವಿಡಿಯೋದಲ್ಲಿ ಏನಾದರೂ ಕ್ವಶನ್ಸ್ ಒಂದು ಆನ್ಸರ ನಿಮ್ಗೆ ಚೇಂಜಸ್ ಅನ್ನಿಸಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ಒಂದು ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.